ಕಿರಾತಕ ಮೂವಿಯಿಂದ ಎಂಟ್ರಿ ಕೊಟ್ಟು ಬಟ್ ನಿಮ್ಮ ಏಳಿಗೆಯಲ್ಲಿ ಮೊದಲನೇ ಮೆಟ್ಲು ಅಂತ ಅಂದ್ರೆ ಯಶ್ ಅವರು ಒಂದು ಅವಕಾಶಗಳು ಕೊಟ್ಟಿದ್ದು, ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದು. ಆಮೇಲೆ ಹಂಗ ನೋಡಕ್ ಅವ್ರು ಜಾಸ್ತಿ ಪಿಕ್ಚರೇ ಮಾಡ್ಲಿಲ್ಲ ನಾನು ಅವ್ರ ಜೊತೆ, ಬಟ್ ಮಾಡಿದೆಲ್ಲ ಸೂಪರ್ ಹಿಟ್ ಪಿಕ್ಚರು, ಹಂಗಾಗಿ ನೆನಪಲ್ಲಿ ಉಳಿಯುವಂತ ಸಿನಿಮಾ, ಹಂಗಾಗಿ ಜಾಸ್ತಿ ಮಾಡಿದೀನಿ ಅಂತ ಫೀಲ್ ಬರುತ್ತೆ. ಕಿರಾತಕ ಮಾಡಿದೆ ಅಲ್ಲ, ಮಾಡಿಸಿದ್ದು ಅವರೇ ಮಾಡಿಸಿದ್ದು. ಅದಾದಮೇಲೆ ಬೇರೆ ಸಿನಿಮಾಗಳು ಮಾಡಿದೆ ಗ್ಯಾಪಲ್ಲಿ ಬೇರೆ ಬೇರೆಯವ್ರ ಜೊತೆ, ಬಟ್ ಯಾವುದೂ ವರ್ಕ್ ಆಗಲಿಲ್ಲ. ಅಂದರೆ ಕ್ಯಾರೆಕ್ಟರ್ಗಳು ಆ ಥರದ್ದು ಚೆನ್ನಾಗಿರೋದು ಸಿಗ್ತಿರ್ಲಿಲ್ಲ. ಮತ್ತು ರಾಜಾಹುಲಿಗೆ ಅವರೇ ಕರೆದ್ರು. ನಿಮ್ಮ ತಾಕತ್ತೇನು ಅಂತ ಗೊತ್ತಿತ್ತು? 100% ಗೊತ್ತಿತ್ತು. ಇಲ್ಲ, ನನ್ನ ಪರಿಚಯನೇ ಇಲ್ಲ ಯಶ್ ಅವ್ರಿಗೆ. ನಾನು ಯಾರು, ಅವರು ಮೈಸೂರೇ ಅಂತೆ ಅಂದರೆ ಮೈಸೂರೇ ಈಗ ಗೊತ್ತು. ಆವಾಗ ಅವರು ಮೈಸೂರು ಅಂತ, ನಾನು ಮೈಸೂರೇ, ಬಟ್ ಗೊತ್ತಿಲ್ಲ ನಮಗೆ ಅವ್ರು ಯಾರು ಏನಂತ. ಈ ಒಂದು 75 ಇಯರ್ಸ್ದು ಅಮೃತ ಮಹೋತ್ಸವ ಅಲ್ಲಿ ಪ್ರತಾಪ್ ನಾನು ಕಾಮಿಡಿ ಸ್ಕಿಟ್ ಮಾಡಿದ್ವಿ. ಸೊ ಅಲ್ಲೆಲ್ಲೋ ಅವರು ನೋಡಿ ಅವರೇ ನನ್ನ ನಂಬರ್ ಹುಡುಕಿ ಅವರೇ ಕರೆದು ಮಾಡಿಸಿದ್ದು. ಸೊ ಅಲ್ಲೇ ಗೊತ್ತಾಗೋಗಿದೆ ಅವ್ರಿಗೆ, ಹಾಂ ಇವನು ಚೆನ್ನಾಗಿ ಮಾಡ್ತಾನೆ ಅಂತ. ಮತ್ತು ಅದಾದಮೇಲೆ ರಾಜಾಹುಲಿಗೂ ಮತ್ತು ಅವರೇ ಕರೆದು, ಅದು ಕಿರಾತಕಗಿಂತನೂ ರಾಜಾಹುಲಿಲಿ ತುಂಬ ವೆಯ್ಟೇಜ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ಕಿರಾತಕಗಿಂತ ರಾಜಾಹುಲಿ ದೊಡ್ಡ ಹಿಟ್ ಆಯಿತು. ಆಮೇಲೆ ಯಾವುದೇ ಕಲಾವಿದರಾದ್ರೂ ನಾವೇನೇ ಮಾಡಿದರೂ ಸಿನಿಮಾ ಹಿಟ್ಟಾದರೆ ಮಾತ್ರ ನಮಗೊಂದು ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟು ಅವಕಾಶಗಳು ಸಿಗುತ್ತೆ. ಸಿನಿಮಾ ಗೆದ್ದಿಲ್ಲ ಅಂದರೆ ನಾವು ಏನೇ ಎಫರ್ಟ್ ಹಾಕಿದರೂ ಅದು ಯೂಸ್ ಆಗೋಲ್ಲ. ಸೊ ಹಂಗಾಗಿ ರಾಜಾಹುಲಿನೂ ಮಾಡಿಸಿದ್ರು. ರಾಜಾಹುಲಿ ಸೂಪರ್ ಡೂಪರ್ ಹಿಟ್ಟು, ಆದರೂ ನನಗೂ ಒಳ್ಳೆಯ ಹೆಸರು ಬಂದ್ಬಿಡ್ತು. ಆ ರಾಜಾಹುಲಿಯಿಂದನೇ ಅಧ್ಯಕ್ಷ ಸಿಕ್ಕಿದ್ದು ನನಗೆ. ಯಾಕೆಂದರೆ ಅಧ್ಯಕ್ಷದಲ್ಲಿ ಈಕ್ವಲ್ ಟು ಹೀರೋ ಶರಣ್ ಸರ್ ರೇಂಜ್ಗೆ ಇದೆ. ಸಾಂಗು, ಫೈಟು ಆ ಥರದ್ದು ಬಿಟ್ಟು ಇನ್ನು ಎಲ್ಲ ಕಡೆನೂ ಜೊತೆಲೇ ಇರೋ ಕ್ಯಾರೆಕ್ಟ್ರು. ಸೊ ಅವರು ಹುಡುಕ್ತಾಯಿದ್ರು. ಅಂದರೆ ನಾನು ರಾಜಾಹುಲಿ ಮಾಡಿಲ್ಲ ಅಂದರೆ ಅವ್ರು ಕರೀತಿರ್ಲಿಲ್ಲ. ಏಕೆಂದರೆ ಇವನು ದೊಡ್ಡ ಕ್ಯಾರೆಕ್ಟ್ರನ್ನು ಮ್ಯಾನೇಜ್ ಮಾಡ್ತಾನೆ ಅಂತ ಅನ್ನಿಸ್ತು ರಾಜಾಹುಲಿ ನೋಡಿ. ಹಂಗೆ ಅಧ್ಯಕ್ಷ ಸಿಕ್ತು. ಅಲ್ಲಿಂದ ಉಪಾಧ್ಯಕ್ಷ ತನಕ ಬಂದ್ವಿ. ಅವ್ರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಚಿಕ್ಕಣ್ಣವ್ರ ಜರ್ನಿಲಿ? ಯಾರ್ದು? ಖಂಡಿತವಾಗ್ಲೂ. ಯಾಕೆಂದರೆ ನಾನು ಸಿನಿಮಾ ಕನಸೇ ಕಟ್ಕೊಂಡಿರಲಿಲ್ಲ ಸರ್. ಸೊ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಮೂಲ ಅವರೇ ಕಾರಣ. ಸೊ ಹಂಗಾಗಿ ಸಿನಿಮಾ ಇಂಡಸ್ಟ್ರಿ ತುಂಬ ದೊಡ್ಡ ಪಾತ್ರ ಇದೆ ಬಿಡ್ರಿ ಅವ್ರದ್ದು. ಮನೆಗೆ ಹೋಗಿದ್ರಿ ಊಟ ಮಾಡ್ಕೊಂಡು? ಅದು ರಿಲೀಸ್ ದಿನ ಹೋಗಿ ಇದಕ್ಕೆ ಹೋಗಿದ್ವಿ, ದೇವಸ್ಥಾನ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ. ಅವರು ಚಿಕ್ಕದ್ರಿಂದ ಫ್ಯಾನ್ ಅಂತೆ. ನಾನು ಹೇಳಿದ್ದೆ ಶೂಟಿಂಗ್ ಟೈಮಲ್ಲೂ ಅವ್ರಿಗೆ, ಹಿಂಗೆ ನಮ್ಮ ಹೀರೋಯಿನ್ನು ನಿಮ್ಮ ಫ್ಯಾನ್ ಅಂತೆ, ಇವ್ರ ಬರ್ಡೇಗೆ ಅವ್ರ ಕಾಲೇಜಲ್ಲೆಲ್ಲ ಕೇಕ್ ಕಟ್ ಮಾಡ್ತಿದ್ರಂತೆ. ಅದೆಲ್ಲ ಹೇಳಿದ್ದೆ. ಓಕೆ, ಯಾವಾಗಾದರೂ ಒಂದ್ಸಲಿ ಮಾತಾಡಿಸ್ತೀನಿ ಬಿಡು ಅಂತ ಹೇಳಿದರು. ಬಟ್ ಸಿನಿಮಾ ರಿಲೀಸ್ ಅಲ್ವಾ, ಹಿಂದಿನ ದಿನ ಫೋನ್ ಮಾಡಿ ನೈಟು ಬಾ ಮನೆಗೆ ಅಂಥೇಳಿ, ಆಯಿತು ನಿಮ್ಮ ಹೀರೋಯಿನ್ನು ಕರ್ಕೊಂಬರಪ್ಪ, ಹುಡುಗಿ ನಾವು ಫ್ಯಾನ್ ಅಲ್ವಾ ಅಂತ ಹೋಗಿ ನಾವು ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದು. ಬಟ್ ತಿಂಡಿ ಎಲ್ಲ ತಿನ್ನಿಸಿ ಅಥವಾ ಒಳ್ಳೇದಾಗಲಿ ಅಂತ ಹೋಗಿ ಹಾರಿಸಿದ್ರು. ಅಲ್ಲಿಂದ ಬಂದು ಇಲ್ಲಿ ಪೂಜೆ ಮಾಡ್ತಿದ್ವಿ. ಕರೆಕ್ಟಾಗಿ ಪೂಜೆ ಮಾಡಿ ಹಿಂಗೆ ತಿರುಗಿದೆ, ಡಿ ಬಾಸ್ ಫೋನ್ ಮಾಡಿದ್ರು, ಆಲ್ ದ ಬೆಸ್ಟ್ ಜನ, ಒಳ್ಳೇದಾಗಲಿ, ಚೆನ್ನಾಗಾಗುತ್ತೆ ಅಂತ. ಮತ್ತಿಬ್ಬರದು ಆಶೀರ್ವಾದ ಸಿಕ್ತು. ವಾಟ್ ನೆಕ್ಸ್ಟ್? ಏನೆಲ್ಲ ಇದೆ, ಏನಕ್ಕೆಲ್ಲ ವೆಯ್ಟ್ ಮಾಡ್ಬೋದು ಚಿಕ್ಕಣ್ಣ? ಇಲ್ಲ, ಕ್ಯಾರೆಕ್ಟರ್ ಮಾಡಿರವೇ ತುಂಬ ಸಿನಿಮಾಗಳಿದ್ದಾವೆ, ಅವೇ ರಿಲೀಸ್ ಆಗಬೇಕು. ಚೂಮಂತರು ಮತ್ತು ಮಾರ್ಟಿನು, ರಾಜು ಜೇಮ್ಸ್ ಬಾಂಡ್ ಅಂತ ಒಂದಿದೆ, ಮತ್ತು ಇನ್ನೊಂದು ಹೆಸರಿಟ್ಟಿಲ್ಲ ಅದು ಇನ್ನೂ, ಅದು ಒಂದಿದೆ, ಅವೆಲ್ಲ ರಿಲೀಸ್ ಇದೆ. ನೆಕ್ಸ್ಟಿಗೆ ಒಂದು ನಡೀತಾ ಐತೆ ನಿನ್ನ ಸದ್ಯದಲ್ಲ ಇನ್ನೊಂದು. ಅದು ಒಂದು ಒಳ್ಳೆ ಸಖತ್ತು ಕತೆ ಬಂದಿದೆ. ಫ್ಯಾಮಿಲಿ ನೀಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸದ್ಯದಲ್ಲೇ ಹೇಳ್ತೀನಿ. ಅದು ಸಿಕ್ಕಾಪಟ್ಟೆ ಶೈ ಚಿಕ್ಕಣ್ಣವರು ನೋಡಿದ್ರೆ ಗೊತ್ತಾಗುತ್ತೆ. ಯಾರ ಹತ್ರ ಮಾತಾಡೋಕ್ಕೆ, ಅದರಲ್ಲೂ ಹೀರೋಯಿನ್ಗಳ ಜೊತೆ ಮಾತಾಡೋಕ್ಕೆ ಸಾಕಷ್ಟು ಅನುಶ್ರೀ ಅವರು ಈಗ ಪರವಾಗಿಲ್ಲ, ನಾನು ಅವ್ರ ಜೊತೆ ಮಾತಾಡೋದು ಸಿಕ್ಕಾಪಟ್ಟೆ ಶೈ. ಆದರೂ ಸಿನಿಮಾದಲ್ಲಿ ಹಾಡು, ರೊಮ್ಯಾನ್ಸು ಎಲ್ಲ ಆಗಿದೆ. ಚಿಕ್ಕಣ್ಣವ್ರು ಇಷ್ಟೊಂದು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಕೂಡ ಗೊತ್ತಿಲ್ಲ. ಇಲ್ಲ, ಏನನ್ನಿಸ್ತು ಅಂದರೆ ನನಗೆ, ಓಕೆ ಇದರಲ್ಲಿ ಫೈಟ್ ಗೀಟ್ ಇಲ್ಲ, ಕಾಮಿಡಿ ಅಂತ ಎಲ್ಲರೂ ಕಾಮಿಡಿ ಮಾಡ್ತಾನೆ ಅಂತ ಎಲ್ರಿಗೂ ಗೊತ್ತು. ಆಮೇಲೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ. ಹೀರೋ ಅಂತ ಮಾಡ್ಬೇಕಾದ್ರೆ ಇನ್ನೇನಾದರೂ ಆ್ಯಡ್ ಮಾಡಬೇಕಲ್ಲ. ಫೈಟ್ ಅಂತೂ ಇರಲಿಲ್ಲ ನಮ್ಮ ಪಿಕ್ಚರಲ್ಲಿ. ಡ್ಯಾನ್ಸ್ಗೊಂದಕ್ಕೆ ಜಾಗ ಇತ್ತು. ಓಕೆ, ಹೆಂಗಾದರೂ ಮಾಡಿ ಕಷ್ಟಪಟ್ಟು ಒಂಚೂರು ಒಂದು ಲೆವೆಲ್ ಕಲಿತು ಮಾಡಿಬಿಡೋಣ ಅಂದ್ಬಿಟ್ಟು ನಮಗೆ, ಏಕೆಂದರೆ ಸಿಕ್ತು, ಸಾಂಗ್ ಸಿಕ್ಕಿರೋದ್ರಿಂದ ಅದನ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ
ನನ್ನಂತ ಮುಟ್ಟಾಳೆನ ಬೈಲ್ಲ ಅಂತ ಕಷ್ಟಪಟ್ಟು ಹೆಂಗ ಮಾಡಿದೆ. ಬಟ್ ಎಲ್ಲರೂ ಈ ಡ್ಯಾನ್ಸ್ ಬಗ್ಗೆ ತುಂಬ ಅಪ್ರಿಷಿಯೇಷನ್ ಮಾಡ್ತಿದ್ದಾರೆ ಎಲ್ಲರೂ. ಅದು ಸಿಕ್ಕಾಪಟ್ಟೆ ಖುಷಿ ಕೊಡ್ತದು. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಉಪಾಧ್ಯಕ್ಷದಲ್ಲಿ ರೊಮ್ಯಾನ್ಸ್ ಸಾಂಗ್, ಡ್ಯುಯೆಟ್ ಸಾಂಗ್ ಸಿನಿಮಾ ರಿಲೀಸ್ಗೂ ಮುಂಚೆನೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡ್ ಕ್ರಿಯೇಟ್. ಆಮೇಲೆ ಅದೂ ನೋಡ್ರಿ, ಒಂದು ಒಳ್ಳೇದು ಆಗಬೇಕು ಅಂದ್ರೆ ಎಲ್ಲನೂ ಕೂಡ ಬರುತ್ತೆ. ಹಂಗಾಗಿ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು ಅಂದಾಗ ಪ್ರತಿಯೊಂದು ಎಲ್ಲ ಒಳ್ಳೇದೇ ಸೇರ್ಕೊಳ್ಳುತ್ತೆ. ಅದು ಒಂದು ಕಾಮಿಡಿ ಪಿಕ್ಚರ್ಗೆ, ಅದು ಫಸ್ಟ್ ಟೈಮ್ ಕಾಮಿಡಿಯನ್ನು ಹೀರೋ ಆಗಿ ಮಾಡ್ತಿರೋದಕ್ಕೆ ಅಷ್ಟು ಒಳ್ಳೆ ಡ್ಯೂಯೆಟ್ ಸಾಂಗ್. ಆಮೇಲೆ ಕಾಮಿಡಿ ಸಿನಿಮಾಗೆ ಡ್ಯೂಯೆಟ್ ಸಾಂಗ್ ಕೂರೋದೇ ಕಷ್ಟ. ಅಂಥದ್ರಲ್ಲಿ ಒಂದು ಅರ್ಜುನ್ ಜನ್ಯ ಅವ್ರಿಗೆ ಮತ್ತು ತರುಣ್ ಸುಧೀರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಒಂದು ಎಷ್ಟೋ ಜನ ಫೋನ್ ಮಾಡಿ ಹೇಳ್ಬಿಟ್ರು, ನಮಗೆ ಸಿಕ್ಕಿಲ್ಲ ಗುರು ಈ ಥರದ ಸಾಂಗು ಅಂತ. ಬಟ್ ಸಖತ್ತು ಸಾಂಗ್ ಸಿಕ್ತು. ಅದಂತೂ ಅದು ದೊಡ್ಡ ಟ್ರಂಪ್ ಕಾರ್ಡು. ಇಮ್ಯಾಜಿನೇಷನ್ ಮಾಡ್ಕೊಂಡಿರಲಿಲ್ಲ ಸೀರಿಯಸ್ಲಿ ಚಿಕನ್ ಅವ್ರ ಸಾಂಗ್ ಆಯ್ತು ನಮಗೂ ಕೂಡ ಅನ್ಸಿರ್ಲಿಲ್ಲ. ಸುಮಾರು ಜನಕ್ಕೆ ಹಿಟ್ಟಾದ್ರೂ ಗೊತ್ತಿರಲಿಲ್ಲ ಯಾವ ಸಕ್ಕದಾಗ ಸಾಂಗ್ ಯಾವ ಪಿಕ್ಚರ್ದು ಅಂತ. ಆಮೇಲೆ ಒಂದಷ್ಟು ಜನ ನೋಡ್ಬಿಟ್ಟು ನಿಂದ ಇದು ಅಂತ ಈ ಲೆವೆಲ್ಗೆಲ್ಲ ಮಾತಾಡಿದ್ದಾರೆ. ಅದು ಆ ಸಾಂಗ್ ಬಗ್ಗೆ ಎಸ್ಪೆಷಲಿ ಆ ಸಾಂಗ್ ಟ್ರೆಂಡ್ ಸೃಷ್ಟಿಯಾಗಿರೋ ಸಾಂಗ್ ಖಂಡಿತವಾಗ್ಲು. ಯಾಕಂದ್ರೆ ಎಷ್ಟು ಜನ ನಂಗೆ ಗೊತ್ತೇ ಇಲ್ಲ. ಈಗ ನಾವು ಯಾವುದಕ್ಕೂ ಈಗ ರೀಲ್ಸ್ ಮಾಡ್ಸೋಕ್ಕೆಲ್ಲ ಕಾಸು ಕೊಟ್ಬಿಟ್ಟು ಎಲ್ಲ ಮಾಡಿಸ್ತಾರಂತೆ, ಅಂದರೆ ಪ್ರಮೋಟ್ ಆಗಲಿ, ರೀಚ್ ಆಗಲಿ ಅಂತ. ನಾವು ₹1 ಖರ್ಚು ಮಾಡಿಲ್ಲ ಸರ್ ಆ ಸಾಂಗಿಗೆ. ₹1 ಖರ್ಚು ಮಾಡಿಲ್ಲ, ಎಲ್ಲ ವಾಲಂಟ್ರಿಯಾಗೆ ಮಾಡಿದ್ರು. 4.25 ಲಕ್ಷ ಜನ ರೀಲ್ಸ್ ಮಾಡೋರು. ಆಮೇಲೆ ಮಕ್ಕಳುಗಳು ಜಾಸ್ತಿ ಮಾಡಿದ್ದಾರೆ, ಎಲ್ಲ ಕ್ಯಾಟಗರಿಯವರು ಮಾಡಿದ್ದಾರೆ ಬಿಡ್ರಿ, ಮಕ್ಕಳು ದೊಡ್ಡವರು ಎಲ್ಲರೂ ಮಾಡೋರೆ. ಆ ಥರದ್ದು ಒಂದು ಈಗ 11 ಮಿಲಿಯನ್ ಏನೋ ಓಡ್ತಾ ಇದೆ. ಮತ್ತು ಈ ಫೆಬ್ರವರಿ 14ಕ್ಕೆ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ. ಅದು ಆ ಥರದ್ದೊಂದು ಸಾಂಗ್ ಸಿಕ್ಕಿದ್ದು ನಿಜವಾಗ್ಲೂ ನಾನು ಲಕ್ ಅನ್ಕೋತೀನಿ. ಯಾಕೆಂದ್ರೆ ಫಸ್ಟ್ ಸಿನಿಮಾ ಎಲ್ಲನೂ ನನಗೆ ಸೂಪರೇ ಸಿಕ್ಕಿದ್ದು. ಫಸ್ಟ್ ಸಿನಿಮಾ ಸೂಪರ್ ಹಿಟ್ ಮೂವಿ ಸಿಕ್ತು, ಫಸ್ಟು ಸಾಂಗು ಸೂಪರ್ ಹಿಟ್ ಸಾಂಗ್ ಸಿಕ್ತು. ದೇವರ ಆಶೀರ್ವಾದ.